ನಮಸ್ಕಾರ ಕರುನಾಡು, ನಾನು ನಿಮ್ಮ ಅನುರಾಗ್. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ದೀರಾ? ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಿರ್ಜಾನ್ ಎಂಬಲ್ಲಿರುವ ಮಿರ್ಜಾನ್ ಕೋಟೆಗೆ. ಹೌದ್ರಿ, ಇವತ್ತು ನಾವು ಬಂದಿರೋದು ಮಿರ್ಜಾನ್ ಕೋಟೆ. ಇದರ ಇತಿಹಾಸ ತಿಳಿಯೋಣ ಬನ್ನಿ. ಇತಿಹಾಸ ಪ್ರಕಾರ ನೋಡಿದ್ರೆ ಈ ಒಂದು ಕೋಟೆ ಬಹಳ ಪುರಾತನವಾದದ್ದು ಎಂದು ಸಹ ಹೇಳಿದ್ದಾರೆ. ಆದರೆ 1554ರಲ್ಲಿ ಈ ಒಂದು ಕೋಟೆಯನ್ನು ರಾಣಿ ಚೆನ್ನಭೈರ ದೇವಿ ಎಂಬುವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲ್ಪಟ್ಟಿದೆ. ಬಹಳ ದೊಡ್ಡದಾದ ಈ ಕೋಟೆ ಬಹಳ ವಿಸ್ತಾರವನ್ನು ಸಹ ಹೊಂದಿದೆ. ಇತಿಹಾಸದ ಪ್ರಕಾರ ಈ ಒಂದು ಕೋಟೆ 11.5 ಎಕರೆಯಲ್ಲಿ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಂದ ಪುರಾವೆಗಳು ಸಹ ಹೇಳಲ್ಪಟ್ಟಿದೆ. ನೀವು ನೋಡ್ತಾ ಈ ಒಂದು ಕೋಟೆಯು 4 ದ್ವಾರಗಳನ್ನು ಹೊಂದಿದೆ. ಪ್ರತಿಯೊಂದು ದ್ವಾರದಲ್ಲೂ ಅಗಲವಾದ ಮೆಟ್ಟಿಲುಗಳಿವೆ. ಕೋಟೆಯ ಒಳಗಡೆ ಒಂದು ಮುಖ್ಯ ದ್ವಾರ, ಒಂದು ಗುಪ್ತ ದ್ವಾರ, 9 ಹಾಳು ಬಿದ್ದ ಬಾವಿಗಳು, ದೊಡ್ಡ ದರ್ಬಾರ್ ಹಾಲ್ ಮತ್ತು ಬಹಳ ವಿಸ್ತಾರವಾದ ಮಾರುಕಟ್ಟೆ ಇದೆ ಅನ್ನೋದು ತಿಳಿದು ಬರುತ್ತೆ. ನೀವು ನೋಡ್ಬೋದು, ನಾನು ಮೇಲ್ಭಾಗದಲ್ಲಿಂದ ತೋರಿಸ್ತೀನಿ. ತುಂಬ ಈ ಒಂದು ಕೋಟೆ ಯಾವ ರೀತಿ ಇದೆ. ಇಲ್ಲಿ ಪ್ರತಿಯೊಂದು ಬಾವಿಗಳು ಅಂದರೆ 9 ಬಾವಿಗಳು ಸಹ ಈಗ ಪಾಳು ಬಿದ್ದಿದೆ. ಅಲ್ಲಿ ಈಗಲೂ ಸಹ ನೀರು ಇದೆ ಅನ್ನೋದಕ್ಕೂ ಸಹ ತಿಳಿದು ಬರುತ್ತೆ. ನಾನು ಈಗ ನಿಮ್ಮ ಮೇಲಿಂದ ಒಂದು ವ್ಯೂ ತೋರಿಸ್ತೀನಿ, ಯಾವ ರೀತಿ ಈ ಒಂದು ಕೋಟೆ ವಿಸ್ತೀರ್ಣ ಹೊಂದಿದೆ, ಯಾವ ರೀತಿ ಒಂದು ಶೈಲಿಯನ್ನು ಹೊಂದಿದೆ ಅಂತ. ಈ ಒಂದು ಭಾಗದಲ್ಲಿ ನೀವು ನೋಡಿದಾಗ, ಮೇಲ್ಭಾಗದಿಂದ ನೋಡಿದಾಗ ನಮಗೆ ಈ ಕೋಟೆ ಕಾಣಿಸುತ್ತೆ. ಬಾವಿಗಳಾಗಿರ್ಬೋದು, ಕೊನೆ ಭಾಗದಲ್ಲಿ ಅಂದರೆ ಯುದ್ಧ ಮಾಡೋದಕ್ಕೆ ಅಂತ ಆ ಸೈನಿಕರು ಒಂದು ನೋಡೋದಕ್ಕೆ ಜಾಗಗಳಾಗಿರ್ಬೋದು, ಎಲ್ಲವೂ ಸಹ ಈ ಒಂದು ಭಾಗದಿಂದ ಕಾಣಿಸುತ್ತೆ. ದರ್ಬಾರ್ ಹಾಲ್ ಆಗಿರ್ಬೋದು, ಮತ್ತು ಈ ಒಂದು ಭಾಗದಿಂದ ಒಂದು ವ್ಯಾಪಾರವನ್ನು ಮಾಡ್ತಿದ್ರು ಅನ್ನೋ ಸಹ ತಿಳಿದು ಬರುತ್ತೆ. ಈ ಒಂದು ಕೋಟೆಯನ್ನು ಮೆಣಸಿನ ಕೋಟೆ ಅಂತ ಸಹ ಕರೀತಾ ಇದ್ರು. ಏಕೆಂದರೆ ರಾಣಿ ಚೆನ್ನಭೈರ ದೇವಿಯನ್ನು ಒಂದು ಮೆಣಸಿನ ರಾಣಿ ಅಂತ ಸಹ ಕರಿತಾ ಇದ್ರು. ನಗರಿಯ ರಾಣಿ, ಅವರಸಿ, ಹೀಗೆ ಹಲವಾರು ಹೆಸರುಗಳಿಂದ ಒಂದು ರಾಣಿಯನ್ನು ಕರೀತಾ ಇದ್ರು. ಈ ಒಂದು ದೇವಿ ಅಂದರೆ ಈ ಒಂದು 1555ರಿಂದ 1604ರವರೆಗೆ ಈ ರಾಣಿ ಚೆನ್ನಭೈರ ದೇವಿ ಆಳ್ವಿಕೆ ಮಾಡಿದರು. ಅವರು ಮರಣ ನಂತರ ಈ ಒಂದು ಕೋಟೆಯನ್ನು ಆದಿಲ್ ಶಾ, ಬಹುಮನಿಯವರು, ಮರಾಠೀಸವರು ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿದರು. ತದನಂತರ ಇವರಿಂದ ಬ್ರಿಟಿಷರಿಗೆ ಕೈವಶ ಆಯಿತು ಅಂತ ಸಹ ಪುರಾವೆಗಳು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ನೋಡೋದಾದರೆ ಈ ಒಂದು ಕೋಟೆಯನ್ನು ವ್ಯಾಪಾರ ಮಾರುಕಟ್ಟೆ ಮಾಡಿಕೊಂಡಿತ್ತು ಅಂತ ಸಹ ಹಲವಾರು ಪುರಾತನ ಒಂದು ಮಾಹಿತಿಗಳು ತಿಳಿದು ಬರುತ್ತೆ. ಈ ಒಂದು ಭಾಗದಲ್ಲಿ ನಾವು ನೋಡ್ಬೋದು, ಈ ಒಂದು ಮರದ ಕೆಳಗೆ ಒಂದು ವಿಗ್ರಹವನ್ನು ಕಾಣಿಸುತ್ತೆ. ಅದನಂತರ ಪಕ್ಕದಲ್ಲಿ ಕೆಲವೊಂದು ಪುರಾತನ ಒಂದು ವಿಗ್ರಹಗಳು, ಅಲ್ಲಿನ ವಾಸ್ತುಶಿಲ್ಪದ ಬಗ್ಗೆ, ಶಿಲೆಗಳ ಬಗ್ಗೆ ಮುಖಾಂತರ ನೋಡಿ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಎಲ್ಲ ಮಾಹಿತಿಗಳ ಪ್ರಕಾರ ನೋಡೋದಾದರೆ ಈ ಒಂದು ಭಾಗವನ್ನು ಚೆನ್ನಭೈರಾದೇವಿ ಅತ್ಯದ್ಭುತವಾದ ಒಂದು ಕೋಟೆ ನಿರ್ಮಾಣ ಮಾಡಿದ್ರು ಅಂತ ತಿಳಿದು ಬರುತ್ತೆ. ಕೋಟೆ ಎಲ್ಲ ರೌಂಡ್ ಹಾಕೊಂಡು ಬಂದ್ವಿ. ಈ ಒಂದು ಭಾಗದಲ್ಲಿ ಏನೋ ಬಿಸಿಲು ಹೆಚ್ಚಿಗೆ ಇತ್ತು. ಮಳೆಗಾಲದಲ್ಲಿ ಬಂದಿದ್ದರೆ ಈ ಒಂದು ಕೋಟೆ ತುಂಬ ಒಂದು ಹಸಿರಿಂದ ಕೂಡಿತ್ತು ಅಂತ ಸಹ ಹೇಳ್ತಾಯಿದ್ರು. ನಾವು ಬಂದು ಟೈಮ್ ಆಗಿತ್ತು. ಸೊ ಇನ್ನೇನಾಯಿತು, ಕೋಟೆ ಎಲ್ಲ ರೌಂಡ್ ಆಯಿತು ಅಂದು ನಾವು ಆ ಮರದ ಕೆಳಗಡೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಒಂದು ಯೋಗ ಮಾಡಿಕೊಂಡು ನಂತರ ಅಲ್ಲಿಂದ ಈ ಕೋಟೆ ಹೊರಗಡೆ ಬಂದು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಫೋಟೋ ಹಿಡಿದು ಕೋಟೆಗೆ ಬಾಯ್ ಹೇಳಿ ಬಂದ್ವಿ.